ಬೇರೆ ವಿಚಾರದಲ್ಲಿ ನಾನು ನಿರ್ಮಾಪಕರ ಸಂಘಕ್ಕೆ ಬರ್ಬೇಕಾಯ್ತು. ಬಟ್ ನಿರ್ಮಾಪಕರ ಸಂಘದಿಂದ ಒಳ್ಳೊಳ್ಳೆ ಕೆಲಸಗಳಾಗ್ಲಿ ಸರ್, ಚೆನ್ನಾಗಾಗ್ಲಿ, ನಮ್ಮ ಇಂಡಸ್ಟ್ರಿ ಬೆಳೀಲಿ, ಎಲ್ಲ ಒಗ್ಗಟ್ಟಾಗಿ ಹೋಗೋಣ. ನಾವು ನೀವು ಅವರು ಇವರು ಅಂತ ಬೇರೆ ಎಲ್ಲ. ಇವತ್ತು ಇಡೀ ಇಂಡಸ್ಟ್ರಿ ಬೆಳೆಯೋದಕ್ಕೆ ನಮ್ಮ ಮಾಧ್ಯಮದ ಸಪೋರ್ಟ್ ಅಷ್ಟೇ ಇದೆ, ನಿಮ್ಮೆಲ್ಲರ ಸಪೋರ್ಟ್ ಇದೆ. ಎಲ್ಲರೂ ನೀವು ಸಿನಿಮಾಗಳು ಮಾಡಿದ್ದೀರಾ. ಹಾಗಾಗಿ ಆರ್ ಎಸ್ ಗೌಡ್ರಿಗೆ, ನಮ್ಮ ಏನೋ ರಾಮಮೂರ್ತಿ ಅವ್ರಿಗೆ, ಸರ್ ನಿಮ್ಗೆ ಎಲ್ರಿಗೂ ನಾನು ಏನೋ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನಮ್ಮ ಕಾಳಜಿಗಳ ಆ ಕಡೆ ಹೋಗೋಣ. ನಾನು ನಿಮ್ ಜೊತೆಗಿರ್ತೀನಿ. ನಮಗೆ ಸಬ್ಸಿಡಿ ಸಿಕ್ಕಿಲ್ಲ 7 ವರ್ಷದಿಂದ, ನಮಗೆ ರಾಜ್ಯೋತ್ಸವ ಸ್ಟೇಟ್ ಅವಾರ್ಡ್ ಬಂದಿಲ್ಲ 5 ವರ್ಷದಿಂದ. ನಮ್ಮ ಸಿನಿಮಾಗಳನ್ನ ಯಾವ ತರ ಇಂಪ್ರೂವ್ ಮಾಡ್ಬೇಕು ನಾವು, ಹೇಗೆ ಈಗ ನಾನೇ ಡಿಸೈಡ್ ಮಾಡಿದ್ದೀನಿ ವರ್ಷಕ್ಕೆ 2 ರಿಂದ 3 ಸಿನಿಮಾ ಮಾಡ್ಬೇಕು ಅಂತ. ಈಗ ಲಾಸ್ಟ್ ಅಶೋಕ ಬಂತು, ಈಗ ಅಯೋಗ್ಯ ಬರ್ತಾ ಇದೆ. ಇನ್ನೂ ಒಂದು ಸಿನಿಮಾ ನಾನು ಹೆಂಗಾದ್ರೂ ಮಾಡಿ ಡಿಸೆಂಬರ್ ಒಳಗೆ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ನಾವು ಇಂಡಸ್ಟ್ರಿಗೋಸ್ಕರ ಸರ್, ನಾನು ಕಷ್ಟ ಬಂದಾಗ ನಿರ್ಮಾಪಕರ ಜೊತೆಗೆ ನಿಂತಿದ್ದೀನಿ ಸರ್. ನನ್ನ ಸಿನಿಮಾಗಳ ಜೊತೆ ಕೆಲಸ ಮಾಡಿರೋ ನಿರ್ಮಾಪಕರನ್ನ ಕೇಳಿ, ಎಷ್ಟೋ ಸಲ ನಾನು ರೆಮಂಡ್ರೇಷನ್ ಬಿಟ್ಟು ಕೆಲಸ ಮಾಡ್ಕೊಟ್ಟಿದ್ದೀನಿ, ಪರ್ಸೆಂಟೇಜು ಕೆಲಸ ಮಾಡಿದ್ದೀನಿ, ರೆಮಂಡ್ರೇಷನ್ ಇಲ್ದೇನೂ ಕೆಲಸ ಮಾಡಿದ್ದೀನಿ. ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇದ್ದೀನಿ. ಈ ತರದ ಒಳ್ಳೆ ಆಲೋಚನೆಯಲ್ಲಿ ಪಾಸಿಟಿವ್ ಆಗಿ ನಾವೆಲ್ಲರೂ ಹೋಗೋಣ. ನಮ್ಮ ಅಯೋಗ್ಯ 2 7ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. 14ನೇ ತಾರೀಕು ಬರ್ಬೇಕಾಗಿತ್ತು, ಅದು 7ನೇ ತಾರೀಕು ಬರ್ತಾ ಇದೆ. ಅಂಡ್ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಯಾರು ಮನಸ್ತಾಪ ಮಾಡ್ಕೊಳ್ಳೋದು ಬೇಡ. ಒಳ್ಳೆ ಕಡೆ, ಒಳ್ಳೆ ಕೆಲಸದ ಕಡೆ ನಾವೆಲ್ಲ ಗಮನ ಕೊಟ್ಟು ಇಂಡಸ್ಟ್ರಿ ಕಟ್ಟೋಣ. ಯಾವುದೇ ನಿರ್ಮಾಪಕರಿಗೆ ಬೇಜಾರಾಗಿದ್ರು ಯಾರು ಬೇಜಾರು ಮಾಡ್ಕೋಬೇಡಿ. ನಾನು ಹೇಳಿದ್ದು ಎಜುಕೇಶನ್ ಅನ್ನೋ ವರ್ಡು ಎಲ್ಲ ವಿಭಾಗದಲ್ಲಿ, ಎಲ್ಲ ವಲಯದಲ್ಲಿ, ಎಲ್ಲಾದ್ರಲ್ಲೂ ಎಜುಕೇಶನ್ ಇರ್ಬೇಕು ನಮ್ಗೆ. ಬರೀ ನಾಟ್ ಓನ್ಲಿ ಸಿನಿಮಾ, ಪ್ರತಿಯೊಂದ್ರಲ್ಲೂ ನಮ್ಗೆ ಎಜುಕೇಶನ್ ಇರ್ಬೇಕು ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದೀನಿ, ಯಾರಿಗೂ ನೋಯಿಸೋ ಉದ್ದೇಶದಿಂದಲ್ಲ. ಹಾಗಾಗಿ ಇದನ್ನ ಇಲ್ಲಿಗೆ ನಾವೆಲ್ಲರೂ ಸಂತೋಷವಾಗಿ ಮುಗಿಸೋಣ. ಅಂಡ್ ನಿಮ್ಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಬಂದು ಏನು ನನ್ನ ಗೆಳೆಯರು ಮೀಡಿಯಾದ ಗೆಳೆಯರೆಲ್ಲ ಬಂದು ನಮ್ಮ ಟೈಮನ್ನ ನಿಮ್ ಟೈಮ್ ತಗೊಂಡಿದೀವಿ ನಾವು. ನಿಮ್ ಟೈಮ್ ವೇಸ್ಟ್ ಆಗಿದ್ರೆ ಸಾರಿ. ಇಷ್ಟೇ ವಿಷಯ. ಥ್ಯಾಂಕ್ ಯು ಸೋ ಮಚ್ ಸರ್. ಸರಿ, ಫೈನಲ್ ಇಂಡಸ್ಟ್ರಿಯ ಬೆಳವಣಿಗೆಗೆ ನಿರ್ಮಾಪಕ ಸಂಘ ಏನ್ ಮಾಡುತ್ತೆ ಅಂತ ಒಂದಿಷ್ಟು ಹೇಳಿ ಸರ್. 26ನೇ ತಾರೀಕು ಮೀಟಿಂಗ್ ಇದೆ, ಅಲ್ಲಿ ಸುಮಾರು ಅಜೆಂಡಾ ಇದೆ, ಬೇಕಾದ್ರೆ ತಮಗೆ ಕೊಡ್ತೀನಿ. ಅದು ಏನೇನು ಅಂತ ಸುಮಾರು ಪ್ಲಾನ್ಸ್ ಇದೆ, ಸರ್. ಈಗ ನೋಡಿ, ಇಲ್ಲೇ ಹಿಂದೆ ಹೇಳ್ತಾರೆ ಅಪಸ್ವರ, ಕಲಾವಿದರ ಸಹಕಾರ ಕಡಿಮೆ ಅಂತ. ಆ ತರದ ಸಾಧ್ಯತೆ ಸರಿಪಡಿಸೋದು ಹೆಂಗೆ ಅಲ್ವಾ? ನಿರ್ಮಾಪಕರು ಬನ್ನಿ ಸರ್. ಜನ ಬರ್ತಿಲ್ಲ, ಸ್ಟಾರ್ ಸಿನಿಮಾ ಮಾಡ್ತಿಲ್ಲ.